ಸಮಸ್ಯೆಗಳನ್ನು ಕೂಡ ಇವತ್ತು ಮುಂದೆ ಮುಂದೆ ಇಟ್ಟರೆ ಇನ್ನೂ ಆ ಸಮಸ್ಯೆಗಳಿದೆ ಬಗೆಹರಿಸೋದು ಯಾವ ರೀತಿ? ಭೂಮಿ ಇಲ್ದಿರ ಕಂಡವ್ರ ಮನೆ ಬಾಗ್ಲತ್ರ ಹೋಗಿ ನಿಂತವ್ರು ನನ್ನ ತಾಯಿಯವರು. ಭೂಮಿ ಇದ್ದು ಭೂಮಿ ಕಿತ್ಕೊಂಡು ರೈತರು ಬೀದಿ ಅಲಿಯುವಂಥ ಪರಿಸ್ಥಿತಿ ಈ ದೇಶದಲ್ಲಿ ಬರಬಾರ್ದು, ಈ ದೇಶದಲ್ಲೇ ಬರಬಾರ್ದು. ಇರೋದು ಒಂದು ದೇಶ, ಭಾರತ ದೇಶ. ಯಾರಿಗೆ ಎಷ್ಟು ಅಭಿಮಾನ ಇದೆಯೋ ಭಾರತದ ಮೇಲೆ ನನಗೆ ಗೊತ್ತಿಲ್ಲ. ಹೇಳ್ತಾರೆ ಜೀವ ಇದ್ದರೆ ಜಗತ್ತಿದೆ ಅಂತಂತ ಹೇಳ್ತಾರೆ. ಹೌದು, ಜೀವ ಬದುಕಿರುವಾಗಲೇ ಮನೆಯಿಂದ ಎಲ್ಲರನ್ನೂ ಖಾಲಿ ಮಾಡಿಸ್ಬಿಟ್ರೆ ಜೀವ ಎಲ್ಲಿರುತ್ತೆ? ಜೀವನೇ ಇಲ್ಲ ಅಂದಮೇಲೆ ಜಗತ್ತೆಲ್ಲಿರುತ್ತೆ? ನಾವೆಲ್ಲ ಇದ್ರೆ ತಾನೇ ಭಾರತ. ನಮ್ಮಲ್ಲಿ ಯಾರೋ ಒಬ್ಬ ರಾಮ ಇದ್ದಾನೆ, ನಮ್ಮಲ್ಲಿ ಯಾರೋ ಒಬ್ಬರೊಬ್ಬರು ಸೀತೆ ಇದ್ದಾರೆ, ನಮ್ಮಲ್ಲಿ ಯಾರೋ ಒಬ್ಬರು ದಶರಥ ಮಹಾರಾಜ ಇದ್ದಾರೆ, ನಮ್ಮಲ್ಲಿ ಯಾರೋ ಒಬ್ಬರು ರಹೀಮ್ ಇದ್ದಾರೆ, ನಮ್ಮಲ್ಲಿ ಯಾರೋ ಒಬ್ಬ ರೆಹಮಾನ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಗುರು ಗೋವಿಂದ್ ಇದ್ದಾರೆ, ಕೃಷ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಯಾರೋ ಒಬ್ಬಿಬ್ಬರಿಗೋಸ್ಕರ ಎಲ್ಲರೂ ಕಂಸನ ಪಂಗಡಕ್ಕೆ ಸೇರಿಸ್ಬಿಡ್ಬೇಡಿ. ದಯವಿಟ್ಟು ಬಡವ್ರ ಮೇಲೆ ಕನಿಕರ ಇರಲಿ, ಅವ್ರನ್ನ ತೆರವು ಮಾಡಿಸುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. 1919ರಲ್ಲಿ ಮೈಸೂರು ಸರ್ಕಾರ ಮಹಾರಾಜರ ನೇತೃತ್ವದಲ್ಲಿ ಇದನ್ನು ಕುಷ್ಕಿ ಭೂಮಿ ಅಂತ ಹೇಳ್ಬಿಟ್ಟು ಅಲ್ಲೇ ತೀರ್ಮಾನ ಮಾಡಲಾಗಿದೆ. ನಾವು ಆರ್ಚಿವ್ಸ್ ಇಂಡಿಯಾದಿಂದ ರೆಕಾರ್ಡ್ ತೆಗೆದಿದ್ದೀವಿ. ವಿಧಾನಸೌಧದಲ್ಲೇ ಗ್ರೌಂಡ್ ಫ್ಲೋರಲ್ಲಿ ರೆಕಾರ್ಡ್ ಸಿಕ್ಕೋದು, ಅಲ್ಲಿಂದ ಎಲ್ಲ ತೆಗೆದು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಯಾವುದು ಅರಣ್ಯ ಅಲ್ಲ. ಅದನ್ನು ಪಂಜಾಬ್ ಹರಿಯಾಣ ಹೈಕೋರ್ಟ್ ಅವರೇ ವಿವರಿಸಿ ಜಡ್ಜ್ ಹೇಳಿದ್ದಾರೆ. ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಯಾರು ಒಂದು ಏನು ನೋಟಿಫಿಕೇಷನ್ ಅದು ಹೆಂಗೆ ನೀವು ಇಂಗ್ಲೀಷ್ನವ್ರ ಕಾಲದಲ್ಲಿದ್ದೀರಾ? ಅದಲ್ಲ, ನಾನು ಹೇಳ್ತೇನೆ, ನೋಟಿಫಿಕೇಷನ್ ಮಾಡಿರ್ಬೋದು. ನೀವು ಕೂಲಂಕುಷವಾಗಿ ಅದನ್ನು ತಿಳ್ಕೊಂಬಿಟ್ಟು ರೈತರ ಬಗ್ಗೆ ನೀವು ಕ್ರಮ ಜರುಗಿಸಬೇಕಾಗಿತ್ತು. ಹಿಂದಿನ 5 ವರ್ಷದಲ್ಲಿ DB ಜಯಚಂದ್ರ ಅವರು ಕಾನೂನು ಸಚಿವರಾಗಿದ್ದಾಗ ಕಂಪ್ಲೀಟಾಗಿ ನಾವು ತೊಗೊಂಬಂದು ಅವ್ರು ಹೇಳ್ತಾರೆ, ನೀವು ಅದಕ್ಕೆ ಬೇಕಾಗಿರುವಂಥ ಮೂಲಪತ್ರನೇ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇದೆಯಾ ಮೂಲಪತ್ರ? ನೋಟಿಫಿಕೇಷನ್ ಅದು ಮೂಲಪತ್ರನ? ಯಾರು ಹೇಳಿದ್ದು ಮೂಲಪತ್ರ ಅಂತ? 80 ವರ್ಷ ಬೇಕಾ? 1980ರಲ್ಲಿ ನೀವು ನಿಮ್ಮದಾಗಿದ್ದಿದ್ರೆ ಎಲ್ಲೆಲ್ಲಾರು ಬದಲಾಯಿಸ್ಕೊಂಡು ನಿಮ್ಮ ಹೆಸರಿಗೆ ಮಾಡ್ಕೋಬೇಕಾಗಿತ್ತು. ಮೋಸ ಮಾಡಿಬಿಟ್ರು ಅಂತ ಹೆಂಗೆ ಹೇಳ್ತೀರಾ? ನೆಟ್ಟಿಗಿರುವಾಗಲೇ ಒಕ್ಲೆಬ್ಬಿಸ್ತೀರಾ ನೀವು? ಹೇಗೆ ನಿಮಗೆ ಮೋಸ ಮಾಡೋಕ್ಕಾಗುತ್ತೆ? ನಾವು ಖಂಡಿತ ಸಾಧ್ಯ ಇಲ್ಲ. ನೀವು ರೆಕಾರ್ಡ್ಸ್ ಇಲ್ದಿರಾ ಎಲ್ಲೆಲ್ಲಾರು ಬದಲಾವಣೆ ಮಾಡ್ಕೊಳ್ತೀರಾ? ಖಂಡಿತ ಇಷ್ಟು ವರ್ಷ ನಿಮ್ಮ ಹೆಸರಿಗೆ ಬಂದಿಲ್ಲ ಅಂತಂತ ಹೇಳಿದ್ರೆ ಅದು ಅರಣ್ಯ ಇಲ್ಲ. ಅದನ್ನೇ ಪಂಜಾಬ್ ಹೈಕೋರ್ಟು, ನಿಮ್ಮ ಹರಿಯಾಣ ಹೈಕೋರ್ಟಿಂದ ಆಗಿರುವಂಥ ತೀರ್ಪು. ಅದು ರೆಕಾರ್ಡಲ್ಲಿ, ರೆವೆನ್ಯೂ ರೆಕಾರ್ಡಲ್ಲಿ ಅರಣ್ಯ ಅಂತ ಇದ್ದರೆ ನಿಮ್ಮ ಹತ್ರ ನಾವು ಮಾತಾಡೋಕ್ಕೆ ಬರಲ್ಲ. ಸುಮ್ಮನೆ ಇದ್ದರೆ ಮಾತಾಡೋಕ್ಕೆ ಬಿಡಲ್ಲ. ನೀವು ರೆಕಾರ್ಡಲ್ಲಿ ಇದ್ದರೆ ಮಾತಾಡೋಕ್ಕೆ ಬಿಡ್ತೀರಾ ನೀವು? ಈ ಉಸ್ತುವಾರಿ ಮಂತ್ರಿ ಏನು ಹೇಳಿದ್ರು ಸರ್ ಈಗ?